ಅಪ್ಪ ನೀವು ನನ್ನ ನೋಡಿ ನಿನ್ನ ಮುಖದಲ್ಲಿ ಸಂತೋಷ ಕಾಣುತ್ತೆ ಅಂದ್ಕೊಂಡೆ, ಆದರೆ ಆತಂಕ ಕಾಣ್ತಿದ್ದಲ್ಲ ಮಗಳೇ. ಆತಂಕನಾ? ನಿಮ್ಮನ್ನ ನೋಡಿ ನನಗೆ ಯಾಕೆ ಆತಂಕ ಆಗುತ್ತೆ? ನೀವು ಬಂದಿದ್ದೀರಲ್ಲ, ನಂಗೆ ಸಂತೋಷನೇ, ತುಂಬ ಸಂತೋಷ. ಮತ್ತೆ ಬಾಗ್ಲಾಚೆ ನಿಲ್ಲಿಸಿ ಮಾತಾಡ್ತಿದೀಯ ಅಪ್ಪನ? ಒಳಗೆ ಕರೆಯಲ್ವಾ? ಸಾರಿ ಅಪ್ಪ, ಬನ್ನಿ ಒಳಗೆ. ಬನ್ನಿ ಕುತ್ಕೊಳ್ಳಿ. ಹೇಗಿದ್ದೀರಾ? ನಿಮ್ಮ ಆರೋಗ್ಯ ಹೇಗಿದೆ? ನನ್ನ ಆರೋಗ್ಯಕ್ಕೇನು ಮಗಳೇ, ನನಗೆ ನಿಂದೇ ಚಿಂತೆ. ಅಯ್ಯೋ, ನಮಗೇನಾಗಿದೆ? ಅದನ್ನು ನೀನೇ ಹೇಳಬೇಕು. ನೀವ್ಯಾಕೆ ಇಲ್ಲಿ ತನಕ ಬರಕ್ಕೆ ಹೋದ್ರಿ? ಫೋನ್ ಮಾಡಿದ್ರೆ ನಾನೇ ಬರ್ತಿದ್ನಲ್ಲ. ಯಾಕೆ? ನಾನು ಬಂದಿದ್ದು ತೊಂದರೆ ಆಯ್ತಾ? ತೊಂದ್ರೆನಾ? ನನಗೆ ಎಂತ ತೊಂದರೆ? ಅದು ನಿಮಗೆ ಕಾಲು ನೋವಲ್ವಾ? ಇಷ್ಟು ದೂರ ಬರೋ ತೊಂದರೆ ತಪ್ಪಿತ್ತು ಅಂತ. ತವ್ರನವರು ಹೇಳ್ದೆ ಕೇಳದೆ ಬಂದ್ರೇ ಗಂಡನ ಮನೇಲಿ ಮಗಳ ಸ್ಥಿತಿ ಗೊತ್ತಾಗೋದು. ಗಂಡನ ಮನೇಲಿ ನೀನು ರಾಜ್ಕುಮಾರಿ ಥರ ಇದೆಯಾ ಅಂತ ನಂಬಿದ್ದೀನಿ. ಇದೆಯಾ ಅಲ್ವಾ? ನನ್ನ ನಂಬಿಕೆ ಸರಿಯಾಗಿದೆಯಾ ಅಲ್ವಾ ಮಗಳೇ? ಹಾಂ. ಇದ್ದಕ್ಕಿದ್ದಾಗೆ ನಿನ್ನನ್ನು ಅಳಿಯಂದಿರನ್ನು ನೋಡಬೇಕು ಅನ್ನಿಸ್ತು. ಮೊನ್ನೆ ತಾನೇ ಇಬ್ರು ಊಟಕ್ಕೆ ಬಂದಿದ್ವಲ್ಲ. ಇಬ್ಬರಿಂದನೂ ಒಂದು ಫೋನು ಬರಲಿಲ್ಲ. ಎಲ್ಲ ಸರಿ ಇದೆಯೋ ಇಲ್ವೋ ಅಂತ ಅನುಮಾನ ಬಂತು. ಅದಕ್ಕೆ ಬಂದೆ. ನೀನು ಒಬ್ಬಳೇ ಮಾತಾಡ್ತಿದೀಯ? ಅಳಿಯಂದ್ರ ಕರಿ ಮಗಳೇ. ಶ್ರೀ ಮನೇಲಿಲ್ಲ. ಮನೇಲಿಲ್ಲ ಅಂತ ಹೇಳೋದಕ್ಕೆ ಯಾಕೆ ಮಗಳು ಎದ್ನೆತ್ಕೊಂಡೆ? ಮನೇಲಿಲ್ಲ ಅಂದರೆ ಎಲ್ಲೋಗಿದ್ದಾರೆ? ಮಗಳೇ, ನನ್ನ ಪ್ರಶ್ನೆಗೆ ಉತ್ತರನೇ ಸಿಕ್ಕಲಿಲ್ಲ. ಅಯ್ಯೋ, ಅವ್ರ ವಿಷಯ ಹೀಗೆ ಅಂತ ಹೇಳಕ್ಕಾಗಲ್ಲಪ್ಪ. ಯಾವ ಟೈಮಲ್ಲಿ ಎಲ್ಲಿರ್ತಾರೆ ಅಂತ ಅವರಿಗೆ ಗೊತ್ತಿರಲ್ಲ, ಅಷ್ಟು ಬ್ಯುಸಿ. ನಿಜ ಹೇಳ್ತಿದೀಯಾ? ಅಯ್ಯೋ, ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಬರ್ತಿದ್ದೀರಾ. ಕಾಫಿ ತಿಂಡಿ ವಿಚಾರಿಸೋದು ಬಿಟ್ಟು ನಿಮ್ಮ ಹತ್ರ ಹರಟೆ ಹೊಡಿತಿದ್ದೀನಿ. ನೀವು ಕುತ್ಕೊಳ್ಳಿ, ನಾ ಕುಡಿಯೋಕೆ ಏನಾದರೂ ಮಾಡ್ಕೊಂಡು ಬರ್ತೀನಿ. ಶ್ರೀನಿಧಿ ಜಾಹ್ನವಿ ಸಂಬಂಧನೂ ಸರಿ ಇಲ್ವಂತೆ. ಚಿಕ್ಕಮ್ಮ, ಜಾಹ್ನವಿ, ಏನಾಯ್ತು? ಚಿಕ್ಕಮ್ಮ ಅಪ್ಪ ಬಂದಿದ್ದಾರೆ. ಹೌದಾ?
ಎಲ್ಲಿದ್ದಾರೆ? ಅಲ್ಲಿ ಹಾಲ್ ಕೂರಿಸಿದ್ದೀನಿ. ಅವ್ರನ್ನ ಅಲ್ಲಿ ಕೂರಿಸ್ಬಿಟ್ಟು ನೀನು ಇಲ್ಲೇನು ಮಾಡ್ತಿದ್ಯಾ? ಪಾಪ ನಿನ್ನ ಜೊತೆ ಮಾತಾಡೋದು ಎಷ್ಟೊಂದಿರುತ್ತೆ ಅವ್ರಿಗೆ. ಹೋಗು. ಯಾಕೆ ಅಲ್ಲಿ ಹೋಗೋದು ಬಿಟ್ಟು ಈ ಕಡೆ ಹೋಗ್ತಿದ್ಯಾ? ಮದುವೆ ಆದಮೇಲೆ ಇದೇ ಮೊದಲನೇ ಸತಿ ಅಲ್ವಾ ನಮ್ಮ ಮನೆಗೆ ಬರ್ತಿರೋದು. ನೀನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಕ್ಕೆ ಅಂತ ಬಂದಿರ್ತಾರೆ. ಹೋಗಿ ಮಾತಾಡೋ. ನಾನು ಏನಾದರೂ ಕುಡಿಯೋಕ್ಕೆ ಮಾಡ್ಕೊಂಡು ಬರ್ತೀನಿ. ಚಿಕ್ಕಮ್ಮ, ಹಾಂ, ನಂಗೆ ತುಂಬ ಭಯ ಆಗ್ತಿದೆ. ಬಂದಿರೋದು ನಿಮ್ಮಪ್ಪ ಸಂತೋಷ ಪಡೋದು ಬಿಟ್ಟು ಭಯ ಆಗ್ತಿದೆ ಅಂತಿದೆಯಲ್ಲ. ಶ್ರೀನ ನೋಡ್ಬೇಕಂತ.